ಧನುಸ್ಸು ರಾಶಿ ಅನಾರೋಗ್ಯ ಚಿಂತೆ, ಆರೋಗ್ಯದಲ್ಲಿ ಸ್ವಾಸ್ಥ್ಯವನ್ನು ಕಾಣಬೇಕಾದರೆ ಕಷ್ಟ ಇದೆ. ಏನು ಕಾಯಿಲೆ ಅಂತ ಕೇಳಿದರೆ ಏನೂ ಇಲ್ಲ. ಆದರೆ ಶರೀರ ಮಾತ್ರ ಯಾವ ಕೆಲಸಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅದು ಜಾಡ್ಯವೋ ಅಥವಾ ಅನಾರೋಗ್ಯವೋ ಅಂತ ಹೇಳಿ ನಿಮಗೆ ಅನುಮಾನ ಬರ್ತಕ್ಕಂತಹ ಸಂದರ್ಭಗಳು, ಶತ್ರುಕಾಟ ಹೆಚ್ಚಾಗಿರತಕ್ಕಂಥದ್ದು. ಎಲ್ಲರೂ ಕೂಡ ನಿಮ್ಮ ವಿರೋಧಿಗಳೇ ಆಗಿರ್ತಾರೆ. ಬೇರೆಯವರಿಗೋಸ್ಕರ ನೀವು ಹಣವನ್ನು ಖರ್ಚು ಮಾಡ್ತೀರಿ. ಅವರ ವಿಶ್ವಾಸವನ್ನು ಗಳಿಸಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನಗಳಿರುತ್ತೆ. ಅದಕ್ಕೋಸ್ಕರವಾಗಿ ಮಾಡಿದಂತಹ ಖರ್ಚು ಕೂಡ ವ್ಯರ್ಥವಾಗತಕ್ಕಂತಹ ದಿವಸವಾಗಿರುತ್ತೆ. ಮಹಿಳೆಯರಿಂದ ಕಿರಿಕಿರಿಯಾಗುತ್ತೆ. ಹೆಂಗಸರು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಅಡೆತಡೆಯಾಗುತ್ತೆ. ಅಷ್ಟು ಸ್ವತಂತ್ರವಾಗಿ ಹಣವನ್ನು ಖರ್ಚು ಮಾಡಲಿಕ್ಕೆ ಅವಕಾಶಗಳು ಕಡಿಮೆ. ಅಂತಹ ಹಣದ ಹಿಡಿತ ಈ ದಿವಸ ನಿಮಗೆ ಅಡ್ಡಿಯಾಗುವಂಥದ್ದು. ಸ್ವಂತ ಉದ್ಯೋಗಸ್ಥರಿಗೆ ಅನುಕೂಲದ ಯೋಗವೂ ಕೂಡ ಇದೆ. ಯಾರು ನಿಮ್ಮ ಸ್ವಂತ ಏನಾದರೂ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಅನುಕೂಲವಾಗುತ್ತೆ. ಮಾನಸಿಕ ವೇದನೆ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ನೋವು ನಿಮ್ಮನ್ನು ಕಾಡ್ತಕ್ಕಂಥದ್ದು. ಅದು ಯಾವಾಗ ಸರಿಯಾಗತ್ತೆ, ಹೀಗೇನಾ ಅಂತಕ್ಕಂತಹ ಪ್ರಶ್ನೆಗಳೆಲ್ಲ ನಿಮಗೆ ಕಾಡ್ತಕ್ಕಂಥದ್ದಾಗತ್ತೆ. ಪ್ರತ್ಯಂಗಿರಾದೇವಿಯ ಉಪಾಸನೆಯನ್ನು, ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಮಕ್ಕಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಅವರ ವಿದ್ಯಾಭ್ಯಾಸವೋ, ಜೀವನ ಮಟ್ಟವೋ, ಅಥವಾ ಅವರು ಸಾಧನೆ ಮಾಡಬೇಕಾದಂತಹ ಗುರಿಯೋ ಯಾವುದೂ ಕೂಡ ಬಗೆಹರಿಯುವಂಥದ್ದಲ್ಲ. ಅದರಿಂದ ಪ್ರಯೋಜನವೂ ಕೂಡ ಇಲ್ಲ ಅಂತ ಹೇಳಬೇಕು. ಪ್ರೀತಿಸಿ ಮದುವೆಯನ್ನು ಮಾಡಿಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಸಂಕಷ್ಟ, ದಾಂಪತ್ಯದಲ್ಲಿ ವಿರಸ, ಅದರಿಂದ ನೋವು, ಇವೆಲ್ಲವನ್ನು ಅನುಭವಿಸಬೇಕಾಗತ್ತೆ. ಆರ್ಥಿಕವಾಗಿ ಚೇತರಿಕೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂತಹದ್ದಾಗತ್ತೆ. ಬೇರೆಯವರ ವಿಚಾರವನ್ನು ಚರ್ಚೆ ಮಾಡ್ತೀರಿ, ಅದು ನಿಮಗೆ ಅವಮಾನವಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಷಯಗಳಿಗೆ ಅದು ಮೂಲವಾಗತಕ್ಕಂಥದ್ದು ಆಗಬಹುದು. ಮನೆಯ ಸಮಸ್ಯೆಯನ್ನು ಸರಿ ಮಾಡ್ತಕ್ಕಂತಹ ವಿಚಾರದಲ್ಲಿ ನಿಮ್ಮ ಗಮನ ಇರಬೇಕು. ಮನೆಯಲ್ಲೇ ಬೇಕಾದಷ್ಟು ಸಮಸ್ಯೆಗಳಿದೆ. ಆ ರೀತಿ ಇರಬೇಕಾದ್ರೆ ಅದನ್ನೆಲ್ಲವನ್ನು ಮರೆತು ಬೇರೆಯವರ ವಿಷಯ ನಿಮಗೆ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ನಿಮ್ಮ ಭಾವನೆಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಏನೋ ನಿಮಗೆ ಯೋಗ್ಯತೆ ಇಲ್ಲದೇ ಇರತಕ್ಕಂಥದ್ದನ್ನು, ಅರ್ಹತೆ ಇಲ್ಲದೇ ಇರತಕ್ಕಂಥದ್ದನ್ನು ನಿರೀಕ್ಷೆ ಮಾಡುವಂಥದ್ದು, ಆ ರೀತಿ ಮನಸ್ಸಿನಲ್ಲಿ ಭಾವಿಸ್ಕೊಳ್ತಕ್ಕಂಥದ್ದು, ಆ ವಸ್ತು, ಆ ವಿಷಯ, ಆ ವ್ಯಕ್ತಿ ನನ್ನದಾಗಬೇಕು ಅಂತಕ್ಕಂತಹ ಹಂಬಲ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಸ್ಥಿರಾಸ್ತಿಯಿಂದ ಅನುಕೂಲವಾಗುತ್ತೆ. ಯಾವ ಸ್ಥಿರಾಸ್ತಿಯನ್ನು ಮಾರಾಟ ಮಾಡೋದಕ್ಕೆ ಮುಂದಾಗ್ತಿರೋ ಅಥವಾ ನೀವು ಕೊಂಡುಕೊಳ್ಳೋದಕ್ಕೆ ಮುಂದಾದರೂ ಕೂಡ ಅದರಿಂದ ನಿಮಗೆ ಲಾಭ ಅಥವಾ ಅನುಕೂಲ ಅಂತಕ್ಕಂಥದ್ದು ಈ ದಿವಸ ಬಹಳ ಸ್ಪಷ್ಟವಾಗಿ ಇರತಕ್ಕಂಥದ್ದು. ತಾಯಿಯಿಂದ ಅನುಕೂಲ. ಮಾತುಶ್ರೀಯವರು ನಿಮಗೆ ಒಂದಷ್ಟು ಸಂಗ್ರಹ ಮಾಡಿಟ್ಟಿದ್ದಂತಹ ಹಣವನ್ನು, ದ್ರವ್ಯವನ್ನು, ಆಸ್ತಿಯನ್ನು ನಿಮಗೆ ಕೊಡ್ತಕ್ಕಂಥದ್ದು. ಅವರ ಆಶೀರ್ವಾದ ಸದಾಕಾಲ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಆ ಯೋಗ ನಿಮಗಿದೆ. ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನು ಮಾಡ್ತೀರಿ, ದೇವರ ದರ್ಶನವನ್ನು ಮಾಡ್ತೀರಿ, ಅಥವಾ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ. ಇದರಿಂದ ನನ್ನ ಪಾಪಗಳೆಲ್ಲವೂ ಕೂಡ ತೊಳೆದು ಹೋಯಿತು, ನಾನು ಪರಿಶುದ್ಧನಾಗಿದ್ದೀನಿ ಅಂತಕ್ಕಂತಹ ಅನುಭವ ನಿಮಗೆ ಆಗತಕ್ಕಂತಹ ದಿವಸವಾಗುತ್ತೆ. ಶುಭ ಕಾರ್ಯಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ. ಯಾವುದೋ ಒಳ್ಳೆಯ ಕೆಲಸಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಯೋಜನೆಯನ್ನು ಹಾಕ್ಕೊಳ್ತಕ್ಕಂಥದ್ದು, ಆ ವಿಷಯಕ್ಕೆ ಹಣವನ್ನು ತೆಗೆದಿಡ್ತಕ್ಕಂಥದ್ದು, ಈ ಕೆಲಸಗಳು ಈ ದಿವಸ ಆಗಬಹುದು. ವೈಯಕ್ತಿಕವಾದಂತಹ ಅಭಿವೃದ್ಧಿಯ ಜಪವನ್ನು ಮಾಡ್ತೀರಿ. ಹೇಗೆ ನಾನು ಅಭ್ಯುದಯವನ್ನು ಹೊಂದಬಹುದು, ಯಾವ ರೀತಿ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಕ್ಕೆ ಏರಬಹುದು ಅಂತಕ್ಕಂತಹ ಆಲೋಚನೆಗಳು ನಿಮಗೆ ಬರುತ್ತೆ. ಸರಿಯಾದಂತಹ ನಿರ್ಧಾರ ಮಾಡೋದರಿಂದ ಆರ್ಥಿಕವಾಗಿ ಅನುಕೂಲವಾಗುತ್ತೆ. ನಿಮ್ಮ ತೀರ್ಮಾನಗಳು ಚೆನ್ನಾಗಿದೆ, ಸರಿಯಾಗಿದೆ ಅಂತಾದರೆ ಹಣಕಾಸಿನ ಲಾಭವನ್ನು ಯಥೇಚ್ಛವಾಗಿ ಪಡೀತೀರಿ ಅಂತ ಅರ್ಥ. ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ದೂರಿನ ಪ್ರಯಾಣವನ್ನು ನಿಲ್ಲಿಸಬೇಕಾಗತ್ತೆ. ಅದು ಬೇಡ ಅಂತ ಹೇಳುವಂಥದ್ದು. ತುಂಬ ಅನಿವಾರ್ಯ ಇದ್ದರೆ ಯಾರಾದರೂ ನಿಮಗೆ ಸಹಕರಿಸ್ತಕ್ಕಂಥವರು, ನಿಮಗೆ ನಂಬಿಕಸ್ಥರ ಜೊತೆಯಲ್ಲಿ
ಹೋಗುವಂಥದ್ದು ಒಳ್ಳೆಯದಾಗಿರುತ್ತೆ. ವಿಶೇಷವಾದಂತಹ ಜವಾಬ್ದಾರಿಯಿಂದ ಆತಂಕ ಹೆಚ್ಚಾಗುತ್ತೆ. ನೀವೇ ಮಾಡಬೇಕಾದಂತಹ ಕೆಲವು ಕೆಲಸ ನಿಮಗೆ ಆತಂಕವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ನನ್ನಿಂದ ಈ ಕೆಲಸ ಸಾಧ್ಯನಾ, ನನ್ನಲ್ಲಿರ್ತಕ್ಕಂತಹ ಅನುಭವ ಈ ಕೆಲಸಕ್ಕೆ ಸಾಕಾಗತ್ತಾ, ಈ ರೀತಿಯ ಆತಂಕಗಳು ಮನಸ್ಸಿನಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ, ಅದನ್ನೂ ಕೂಡ ಗಮನಿಸ್ಕೊಳ್ಬೇಕು. ಅದನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ಗಮನಿಸದೇ ಇದ್ದರೆ ತೊಂದರೆಯಾಗ್ತಕ್ಕಂಥದ್ದು. ಸಂಕಷ್ಟಕ್ಕೆ ಸಿಲುಕತಕ್ಕಂತಹ ಸನ್ನಿವೇಶಗಳು ಬರಬಹುದು. ಸ್ವಲ್ಪ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಅವೆಲ್ಲವನ್ನು ನಿಭಾಯಿಸಬೇಕಾದಂಥದ್ದು ಮುಖ್ಯ. ಕಾನೂನಿನ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತೀರಿ, ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗ್ತಕ್ಕಂಥದ್ದು. ನಿಮ್ಮದೇ ಆದಂತಹ ಜಯವನ್ನು ಸಾಧಿಸಲೇಬೇಕು ಅಂತಕ್ಕಂತಹ ಹಠ ಇಲ್ಲಿ ಎದ್ದು ಕಾಣುವಂಥದ್ದಾಗಿರುತ್ತೆ. ಮಹಿಳೆಯಿಂದ ಆರ್ಥಿಕ ಅನುಕೂಲ, ಯಾರೋ ಹೆಣ್ಣುಮಗಳು ಹಣಕಾಸಿನ ವಿಚಾರದಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತ ಅರ್ಥ. ವಿಶೇಷವಾಗಿ ಘೋರ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.